ಪ್ರೀತಿಯ ಓದುಗರಿಗೆ ಈ ನಿಮ್ಮ ಭಾವನಾ ಬೆಳಗೆರೆಯಿಂದ ಪ್ರೀತಿಯ ನಮಸ್ಕಾರಗಳು. ನಾನೀಗ ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ದೊಡ್ಡ ಬಲ ಅಂತಂದರೆ ನೀವುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನನಗೆ ಅಷ್ಟು ಹುರಿದುಂಬಿಸಿ, ಇಲ್ಲ ಮೇಡಮ್ ನೀವು ಹಾಯ್ ಬ್ಯಾಂಗ್ಳೂರ್ನ ಪತ್ರಿಕೆಯನ್ನು ಪುನರಾರಂಭ ಮಾಡಲೇಬೇಕು, ರೀಸ್ಟಾರ್ಟ್ ಮಾಡಲೇಬೇಕು, ನಿಲ್ಲಿಸಬೇಡಿ ಅಂತ ಹೇಳಿ ನನಗೆ ಅಷ್ಟು ಧೈರ್ಯ ತುಂಬಿ ಎಲ್ಲದಕ್ಕೂ ಕಾರಣ ನೀವೇ. ಅದಕ್ಕೆ ನಾನು ಎಂದಿಗೂ ಋಣಿಯಾಗಿರ್ತೀನಿ, ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈಗ ಓ ಮನಸ್ಸೆಗೂ ಕೂಡ ನನಗೆ ಅಷ್ಟೇ ಹುರಿದುಂಬಿಸ್ತಾ ಇದ್ದೀರಾ, ಧೈರ್ಯ ತುಂಬ್ತಾ ಇದ್ದೀರಾ, ಮತ್ತು ಕಾತುರದಿಂದ ಕಾಯ್ತಾ ಇದ್ದೀವಿ ಅನ್ನೋ ಪತ್ರಗಳು 1000 ಬಂದಿದ್ದಾವೆ ನನಗೆ. ಸೊ ಹಾಗಾಗಿ ನನಗೆ ಒಂದು ಖುಷಿ ವಿಷಯ ಏನು ಅಂತಂದರೆ, ನೀವೇ ಕೊಟ್ಟ ಧೈರ್ಯದಿಂದ, ನೀವೇ ಕೊಟ್ಟ ಬೆಂಬಲದಿಂದ ಓ ಮನಸ್ಸೆ ಪುನರಾರಂಭ ಆಗ್ತಿದೆ. ಇದೇ ಮಾರ್ಚ್ 5ಕ್ಕೆ ನಾನು ಹಾಸನದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀನಿ. ಓ ಮನಸ್ಸೆ ನಿನಗೆ ವೆಲ್ಕಮ್, ಮತ್ತೆ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತಂದರೆ, ಆಗಿನ ಗೆಸ್ಟ್ ಲಿಸ್ಟ್ಗಳನ್ನು, ಅವತ್ತಿನ ಗೆಸ್ಟ್ ಲಿಸ್ಟುಗಳು ಹೇಳಕ್ಕೆ ಹೋದರೆ ನಮ್ಮ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಅವರು ಇರ್ತಾರೆ, ಕೆಂಗೇರಿ ಮಠದವರು. ಅವರು ಅಧಿಕಾರದಿಂದ ಅದನ್ನು ತ್ಯಜಿಸಿ ಈಗ ಅವರು ಸ್ವಾಮೀಜಿಗಳಾಗಿದ್ದಾರೆ. ತುಂಬ ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದಾರೆ, ತುಂಬ ಒಳ್ಳೆ ಹೆಸರು ಮಾಡ್ತಾಯಿದ್ದಾರೆ. ಶಾಲೆ ಇದೆ, ಅವ್ರದ್ದೇ ಶಾಲೆ ಇದೆ. ಸೊ ಹೀಗಾಗಿ ಇಂಥ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ನಮ್ಮ ಓ ಮನಸ್ಸೆಗೆ ಬಿಡುಗಡೆಗೆ ಒಂದು ಗೆಸ್ಟಾಗಿ ಕರೆಯೋದು, ಅವರ ಮಾತುಗಳು ಕೇಳೋದೇ ಚಂದ ಅಂತ ಒಂದು. ಇನ್ನೊಂದು ದಯಾನಾಯಕ್, ಎನ್ಕೌಂಟರ್ ದಯಾನಾಯಕ್ ಅವ್ರು ಬರ್ತಾಯಿದ್ದಾರೆ. ಅವರು ಅಷ್ಟೇ ಒಂದು ದಿಟ್ಟ ಎನ್ಕೌಂಟರ್ ದಯಾನಾಯಕ್ ಅಂತ ಅನ್ನಿಸ್ಕೊಂಡು ಒಂದು ದಿಟ್ಟ ಅಧಿಕಾರಿ. ಸೊ ಅವರು ಕೂಡ ನಮ್ಮ ಕನ್ನಡಿಗರು, ಕನ್ನಡ ಬಂದು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನನ್ನ ತಂದೆಗೂ ಮತ್ತು ಅವರಿಗೆ ತುಂಬ ಒಡನಾಟ ಇತ್ತು. ಸೊ ಹಾಗಾಗಿ ಆ ಅಭಿಮಾನದಿಂದ ಅವರು ಕೂಡ ನನಗೆ ಬೆಂಬಲಕ್ಕೆ ನಿಂತಿದ್ದಾರೆ, ಅವರೂ ಬರ್ತಾ ಇದ್ದಾರೆ. ಅದರ ಜೊತೆಗೆ ನನಗೆ ಎಂದಿಗೂ ಸದಾ ಜೋಗಿ ಅಂಕಲ್ ಅಂತಲೇ ನಾನು ಕರಿತೀನಿ. ಜೋಗಿ ಅವರು ಇರ್ತಾರೆ, ಪತ್ರಕರ್ತರು, ಲೇಖಕರು, ಅವರು ಇರ್ತಾರೆ. ಅವರು ಅಷ್ಟೇ, ಅವರು ನಮ್ಮ ಕುಟುಂಬದ ಸದಸ್ಯರೇ ಅಂತ ನಾನು ಹೇಳಬಹುದು. ಅವರು ಇರ್ತಾರೆ. ಜೊತೆಗೆ ರವಿ ಹೆಗಡೆ ಅವರು ಇರ್ತಾರೆ. ಅವರು ಕನ್ನಡಪ್ರಭದ ಪ್ರಧಾನ ಸಂಪಾದಕರು ಮತ್ತು ಈಗ ಸುವರ್ಣ ಚಾನೆಲ್ನ ಪ್ರಧಾನ ಸಂಪಾದಕರ ಹೊಣೆಯನ್ನು ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಂಥ ಗಣ್ಯ ವ್ಯಕ್ತಿಗಳಿರ್ತಾರೆ. ಮತ್ತು ಶ್ರೀನಗರ್ ಕಿಟ್ಟಿಯವರು ಇರ್ತಾರೆ, ನನ್ನ ಯಜಮಾನರು. ಸೊ ಅವರು ಇದರಲ್ಲಿರ್ತಾರೆ. ರಮಾಕಾಂತ್ ಅವರು ಇರ್ತಾರೆ, TV5ನ ಚೀಫ್ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಮುನಿಸ್ವಾಮಿ ಅಂತ ಅವರು ನಮ್ಮ ಇದಕ್ಕೆ ಕೃಷಿ ಕಾಲೇಜು, ಇದು ನಡೀತಾ ಇರೋದು ಹಾಸನ್ ಕೃಷಿ ಕಾಲೇಜಿನಲ್ಲಿ. ಸೊ ಅವರ ನನಗೆ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ನಾನು ಸದಾ ಋಣಿಯಾಗಿರಬೇಕಾಗತ್ತೆ. ಯಾಕಂದರೆ ಒಂದು ಚಕಾರ ಎತ್ತಿದೆ, ನಾನು ಒಂದೇ ಒಂದು ಮಾತಿಗೋಸ್ಕರ ಅವರು ಖಂಡಿತ ಮಾಡಿ ಮೇಡಮ್, ಇಂಥ ಕಾರ್ಯಕ್ರಮಗಳು ತುಂಬ ಆಗಬೇಕು, ಫೋನಿನಿಂದ ಪುಸ್ತಕಕ್ಕೆ ಬರಬೇಕು, ಜನ ಮ್ಯಾಗ್ಝಿನ್ಗಳನ್ನು ಓದಬೇಕು ಅಂತ ಅವರು ನನಗೆ, ಮುನಿಸ್ವಾಮಿ ಗೌಡ ಅವರು ಕೂಡ ನನಗೆ ಬೆಂಬಲನ ನೀಡಿ ಅವರ ಕಾಲೇಜಿನಲ್ಲಿ ನನಗೆ ಪರ್ಮಿಷನ್ನ ಮಾಡಿಕೊಡ್ತಾರೆ. ಮತ್ತು ಕುಲಪತಿಯಾದ ನಾರಾಯಣ ಸ್ವಾಮಿಯವರು, ಅವರು ಅಷ್ಟೇ, ಅವರು ಎಷ್ಟೋ ಕಾಲೇಜುಗಳಿಗೆ ಅವರು ಒಂದು ಶ್ರೇಷ್ಠ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಯವರು. ಸೊ ಅವರು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಕೃಷಿ ಕಾಲೇಜು ಹಾಸನದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:00ಗೆ 5ನೇ ತಾರೀಕು, ಅದು ಗುರುವಾರ ಬರುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಅಲ್ಲಿ ಬರಲೇಬೇಕು, ನನಗೆ ಬೆಂಬಲ ನೀಡಲೇಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತಿದ್ದೀನಿ, ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೀನಿ. ಇದು ಓ ಮನಸ್ಸೆ ಅಂತಂದರೆ ನಾನು ನಿಮಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಹಾಯ್ ಬ್ಯಾಂಗ್ಳೂರ್ ಓದುಗ ಒಲೆಯೇ ಏನಿದೆ ಅದು ಓ ಮನಸ್ಸೆ ಕೂಡ ಇತ್ತು. ಬಟ್ ಆ ಓದುಗದೊಲೆ, ಆ ಒಲೆಯೇ ಏನಿತ್ತು, ಓ ಮನಸ್ಸೇ ಪ್ರತಿಯೊಂದು ಒಂದು ಟೀನೇಜ್ ಅಂತೀವಲ್ಲ ನಾವು, ಆ ಟೀನೇಜಿಂದ ಹಿಡಿದು ಮುಪ್ಪಿನವರೆಗೂ ಓದುವಂಥ ಪ್ರತಿಯೊಂದು ಅಂಕಣಗಳು ತಾಕುವಂಥ, ಮನಸ್ಸಿಗೆ ತಾಗುವಂಥ ಅಂಕಣಗಳು ಬರುತ್ತೆ. ಆಮೇಲೆ ಯಾವುದೋ ಬರೀ ಕವನ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ಓ ಮನಸ್ಸೆ ಅಂತಂದ್ರೆ ಒಂದು ವಿಶೇಷತೆ. ಯಾಕಂದರೆ ತಗೊಳ್ಳುವಂಥ ಪ್ರತಿಯೊಂದು ಸಬ್ಜೆಕ್ಟು, ಪ್ರತಿಯೊಂದು ಟಾಪಿಕ್ಕು ಏನಿರುತ್ತೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ, ಇಲ್ಲ ಮೆದುಳಿಗೆ ಸಂಬಂಧಪಟ್ಟಿರುತ್ತೆ, ಇಲ್ಲ ಸಂಬಂಧಗಳಿಗೆ ಸಂಬಂಧಪಟ್ಟಿರುತ್ತೆ. ಅದ್ರ ಜೊತೆಗೆ ಪ್ರೀತಿ, ದ್ರೋಹ, ವಂಚನೆ, ಸೋಲು, ಗೆಲುವು, ಇದೆಲ್ಲದರ ನಡುವೆ ಸೈನ್ಸ್ ಇರಬಹುದು, ಮತ್ತು ನಿಮಗೆ ಸ್ಪೋರ್ಟ್ಸ್ ಇರಬಹುದು, ಇದೆಲ್ಲದನ್ನು ಮಿಶ್ರಣ
ಸಂಪೂರ್ಣವಾಗಿ ನಿಮಗೆ ಒಂದೇ ಕಡೆ ಸಿಗೋದು ಅಂತಂದರೆ ಓ ಮನಸ್ಸೆ ಮ್ಯಾಗ್ಝಿನಲ್ಲಿ ಅಂತಂದರೆ ಇದು ನನ್ನ ಹೆಮ್ಮೆ ಮಾತು. ಯಾಕಂದರೆ ನಮ್ಮ ತಂದೆಯವರು ಕಾನ್ಸೆಪ್ಟನ್ನು ನಾನು ಅದನ್ನು ಹಾಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಓ ಮನಸ್ಸೆ ನಾನು 4 ವರ್ಷ ಇದಕ್ಕೆ ನಾನು ಎಡಿಟರ್ ಆಗಿದ್ದೆ, ಸಂಪಾದಕಿಯಾಗಿದ್ದೆ. ಆಗಿನ ಟೈಮ್ನಲ್ಲಿ ನನ್ನ ಅಪ್ಪನ ಚರ್ಚೆನೇ ತುಂಬ ಅದ್ಭುತವಾಗಿರ್ತಿತ್ತು. ಈ ಸತಿ ಓ ಮನಸ್ಸೆಗೆ ಏನು ಟಾಪಿಕ್ನ ತೊಗೊಂಡ್ರೆ ಜನಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದು ಏನಾದರೂ ಒಂದು ಹೇಳೋ ಅಂಥದ್ದು ಇದೆಯಲ್ಲ, ಅದು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ಅಪ್ಪ ಕೆಲವು ನನ್ನನ್ನು ಕೇಳ್ತಿದ್ರು, ಹಿಂಗಂದ್ರೆ ಏನು ಅಂತ, ಸ್ಟಾಕಿಂಗ್ ಅಂತಂದರೆ ಏನು ಅಂತ ಕೇಳೋರು. ಕೆಲವ್ರಿಗೆ ಸ್ಟಾಕಿಂಗ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅದನ್ನು ನಮ್ಮ ತಂದೆಗೆ ಹೇಳಿದಾಗ ಓ ಹಿಂಗೂ ಇರುತ್ತಾ ಅಂತ. ಸೊ ಅದು ಬೆರಗಾಗಿಸುವಂಥ ಸಬ್ಜೆಕ್ಟ್ಗಳು ಹೌದು, ಮತ್ತು ಹೀಗೂ ಇರುತ್ತಾ, ಹೌದಾ, ಅದನ್ನು ನಾವು ತಿಳ್ಕೋಬೇಕು, ಅರ್ಥಕೋಬೇಕು, ಎತ್ತೆಚ್ಕೋಬೇಕು ಅನ್ನೋವಂಥ ಟಾಪಿಕ್ಗಳು ಇರ್ತವೆ. ಮತ್ತು ಮನಸ್ಸಿಗೆ ಮುದ ನೀಡುವಂಥ ಒಂದಿಷ್ಟು ಅಂಕಣಗಳಿರ್ತವೆ. ಮತ್ತು ದೊಡ್ಡವರು ಬರೀತಾರೆ ಕೂಡ ಇದಕ್ಕೆ. ಹೊಸ ಸಂಚಿಕೆ ಈಗ ಹೊಸದಾಗಿ ಬಿಡುಗಡೆ ಆಗ್ತಾ ಇರೋದ್ರಿಂದ ನಾನು ಈಗಿನ ಪೀಳಿಗೆಗೆ ನನ್ನ ತಂದೆಯ ಅವರ ಬರವಣಿಗೆ ಹೇಗಿತ್ತು, ಮತ್ತು ರವಿ ಬೆಳಗೆರೆ ಅವರ ಆಲೋಚನೆಗಳು ಹೇಗಿರ್ತಿತ್ತು, ಅಕ್ಷರ ರೂಪದಲ್ಲಿ ಹೇಗಿರ್ತಿತ್ತು ಅನ್ನೋದನ್ನು, ಅದಕ್ಕೋಸ್ಕರ ನಾನು 60% ನನ್ನ ತಂದೆಯ ಬರವಣಿಗೆಯನ್ನು ಇಟ್ಕೊಂಡಿದ್ದೀನಿ. ಮತ್ತು ತುಂಬ ಒಳ್ಳೆ ಲೇಖನಗಳನ್ನು ಬರೆದಂಥ ಲೇಖಕರನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಜೋಗಿಯವರಾಗಿರಬಹುದು, ಅವರು ಬರ್ಕೊಡ್ತಾಯಿದ್ರು ನಮಗೆ. ಸೊ ಅವರ ಕಾಲಮ್ ಕೂಡ ನಮಗೆ ಇಲ್ಲಿ ನಿಮಗೆ ಓದೋಕ್ಕೆ ಸಿಗುತ್ತೆ. ಇಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳು ಬರ್ಕೊಡ್ತಾಯಿದ್ರು. ಅನಂತ್ ಚೀನಿವಾರ್ ಅವರು ಬರೀತಾಯಿದ್ರು. ಸೊ ಹೀಗಾಗಿ ಶರತ್ ಕಲ್ಕೋಡ್ ಅವರು ಬರೀತಾಯಿದ್ರು. ಅವರೆಲ್ಲ ದೊಡ್ಡ ಹಿರಿಯ ಲೇಖಕರು ಮತ್ತು ಪತ್ರಕರ್ತರು ಹಾಗಾಗಿದ್ದರು. ಸೊ ಇವರೆಲ್ಲರ ಕೈಗೂಡಿದಾಗ ಸಿಕ್ಕಿದ್ದೇ ನಮಗೆ ಫಲ ಓ ಮನಸ್ಸೆ. ಸೊ ಹಾಗಾಗಿ ನಾನು ಮತ್ತೆ ಮರುಮುದ್ರಣ ಮಾಡಲಿಕ್ಕೆ ಅಂತ ವಿತ್ ಅಡ್ವರ್ಟೈಸ್ಮೆಂಟ್ ಅಫ್ಕೋರ್ಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಡಿಜಿಟಲ್ ಎರಾಗೆ ಹೊರಟೋಗಿದ್ದಾರೆ. ಅದನ್ನು ಒಂದು ತಿಂಗಳ ಮಟ್ಟಿಗಾದರೂ ಒಂದು ಅರ್ಧ ಗಂಟೆ ಓ ಮನಸ್ಸೆ ಅವರು ಕೈಯಲ್ಲಿ ಹಿಡಿದು ಪುಸ್ತಕದ ರೂಪದಲ್ಲಿ ಓದಲಿ, ಡಿಜಿಟಲ್ ಬೇಡ, ಫೋನ್ನ ಬದಿಗಿಡಲಿ ಅನ್ನೋ ಆಸೆ ಕೂಡ ನನ್ನಲ್ಲಿದೆ. ಇದನ್ನು ನೀವು ಚಂದಾದಾರರಾಗಬೇಕು ಅಂತಂದರೆ ನನಗೆ ಏನೂ ಮಾಡಬೇಕಾಗಿಲ್ಲ. ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿದ್ರೆ ನಾವೇ ನಿಮಗೆ ಸಂಪರ್ಕಿಸ್ತೀವಿ. ನಿಮಗೆ ತಲುಪಿಸುವಂಥ ಜವಾಬ್ದಾರಿನ ನಾವು ಸಂಪೂರ್ಣವಾಗಿ ಎಲ್ಲೂ ಏರುಪೇರಾಗದೆ ನಿಮಗೆ ಸಿಗೋ ಹಾಗೆ ನಾವು ಅದನ್ನು ನೋಡ್ಕೊಳ್ತೀವಿ. ಯಾಕಂದರೆ ಅಂಥ ಒಂದು ಏಜೆನ್ಸಿ ಜೊತೆಗೆ ನಾವು ಕನೆಕ್ಟ್ ಆಗಿದ್ದೀವಿ, ಮಾತುಕತೆ ನಡೆದಿದೆ, ಒಪ್ಪಂದ ಆಗಿದೆ. ಸೊ ಹಾಗಾಗಿ ಎಲ್ಲೋ ಈ ತಿಂಗಳು ಸಿಗಲಿಲ್ಲ ನಮಗೆ, ಈ ತಿಂಗಳು ಬರಲಿಲ್ಲ ನಮಗೆ ಅನ್ನೋ ಒಂದು ದೂರು ನಾನು ಎಲ್ಲೂ ತೊಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಇದರ ನಂತರ ನಾನು ಹೇಳಬೇಕು ಅಂತಂದರೆ ಮತ್ತೆ ಅದೇ ನನ್ನ ಬರವಣಿಗೆಯು ನಿಮಗೆ ಇದರಲ್ಲಿ ಓದಲಿಕ್ಕೆ ಸಿಗುತ್ತೆ. ನಾನು ಮೊದಲಿಂದನೂ ಬರೆದಂಥ ಕೆಲವೊಂದು ಮೇನ್ ಲೀಡ್ಗಳು ಏನಿದೆ, ನಾನು ಬರಿತಾ ಇದ್ದಿದ್ದೆ ಮೇನ್ ಲೀಡು. ಸೊ ಮೇನ್ ಲೀಡ್ಗಳು ಏನಿದೆ ಅದು ನಿಮಗೆ ಓದೋದಕ್ಕೆ ಸಿಗುತ್ತೆ. ಮತ್ತು ನನ್ನ ಹೊಸ ಬರವಣಿಗೆಗಳು, ಹೊಸ ಅನುಭವಗಳು ಮತ್ತು ಹೊಸ ಟಾಪಿಕ್ಗಳು, ಸಬ್ಜೆಕ್ಟ್ಗಳು, ಇದನ್ನೆಲ್ಲದನ್ನು ನಾನು ಬರಿತೀನಿ ಓ ಮನಸ್ಸಿನಲ್ಲಿ. ನೀವು ಹೇಗೆ ನನಗೆ ಓ ಮನಸ್ಸಿಗಾಗ್ಬೋದು ಅಥವಾ ನನ್ನ ಪ್ರತಿಯೊಂದು ಕೆಲಸಕ್ಕೆ ಒಂದು ಬೆನ್ತಟ್ಟಿ ಇಲ್ಲ ಮೇಡಮ್ ನೀವು ಮಾಡಿ, ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ನೀವು ಏನು ನನಗೆ ಇವಾಗವರೆಗೂ ಹೇಳ್ತಾ ಬಂದಿದ್ದೀರಿ, ಹಾಗೆ ಓ ಮನಸ್ಸೆ ಮೇಲೂ ನನಗೆ ನೀವು ತೋರಿಸ್ಬೇಕಾಗಿರೋವಂಥ ಒಂದು ಪ್ರೀತಿ, ನನಗೆ ಕೊಡಬೇಕಾಗಿರುವಂಥ ಭರವಸೆ, ಇದನ್ನೆಲ್ಲ ನೀವು ನನಗೆ ಈಗಾಗಲೇ ಓ ಮನಸ್ಸೆ ಮೊದಲನೇ ಸಂಚಿಕೆಯಲ್ಲಿ ನೀವೇ ಬರೆದಂಥ ಪತ್ರಗಳು, ಹಲವಾರು ಪತ್ರಗಳಲ್ಲಿ ಫಿಲ್ಟರ್ ಮಾಡಿ ನಾನು ಹಾಕಿದ್ದೀನಿ ಆಲ್ರೆಡಿ. ಓ ಮನಸ್ಸೆ ಬೆಂಬಲ ಹೇಗೆ ವೇಟ್ ಮಾಡ್ತಾ ಇದ್ದೀವಿ ನಾವು ಅಂತ, ಒಂದು ಮಗುನ ಅಪ್ಪಿ ಮುದ್ದಾಡೋ ಹಾಗೆ ಆಗ್ತಿದೆ ನಮಗೆ, ಇದನ್ನು ಕೇಳಿ ಮನಸ್ಸು ಖುಷಿಯಲ್ಲಿ ಕುಣಿದಾಡ್ತಾ ಇದೆ ಅಂತೆಲ್ಲ ಬರೆದಿದ್ದೀರಿ. ತುಂಬ ಖುಷಿ ಆಯಿತು ಆ ಪತ್ರಗಳನ್ನೆಲ್ಲ ಓದಿ. ನನಗೆ ಅದನ್ನು ಪ್ರಿಂಟ್ ರೂಪದಲ್ಲೂ ನಾನು ಅದನ್ನು ವಿತ್ ಫೋಟೋ ಹಾಕ್ತಾ ಇದ್ದೀನಿ, ಅದನ್ನು ಹಾಕಿದ್ದೀನಿ ಕೂಡ ನಾನು. ಸೊ ಇದೇ ಮಾರ್ಚ್ 5ಕ್ಕೆ 1:30 ಮಧ್ಯಾಹ್ನ ಕೃಷಿ ಕಾಲೇಜ್ ಹಾಸನದಲ್ಲಿ ಈ ಕಾರ್ಯಕ್ರಮ ಸುಮ್ಮನೆ ಒಂದು ಕಾರ್ಯಕ್ರಮವಾಗಿ ನಡೆದುಬಿಟ್ಟು ಹೋಗ್ಬಿಡುವಂಥದ್ದಲ್ಲ, ಒಂದು ಭಾಷಣದಲ್ಲಿ ಮುಗಿದು ಹೋಗುವಂಥದ್ದಲ್ಲ. ಇದರಲ್ಲಿ ವಿಭಿನ್ನವಾಗಿರುತ್ತೆ. ಒಂದು ಸಂವಾದ ಅಂತಲೇ ಅನ್ಕೋಬೋದು. ನೀವು ದಯಾನಾಯಕ್ ಅವರಿಗೆ ಕೇಳಬೇಕಾಗಿರುವಂಥ ಪ್ರಶ್ನೆಗಳು ಕೂಡ ಬಂದು ಕೇಳಬಹುದು, ಅಥವಾ ಲೇಖಕರಾದ ಜೋಗಿಯವ್ರನ್ನ ಕೇಳಬಹುದು, ರವಿ ಹೆಗಡೆ ಅವ್ರನ್ನ ಕೇಳಬಹುದು. ನಿಮಗೆ ಸೂಕ್ತವಾದಂಥ ಏನೇನೋ ಪ್ರಶ್ನೆಗಳನ್ನು ನಿಮ್ಮ ಕೆಲಸಕ್ಕೆ
ಇದು ನನಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ, ಅಥವಾ ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಮೂಡ್ತು, ಈ ಪ್ರಶ್ನೆ ಸದಾ ಕಾಡ್ತಾ ಇದೆ ನನಗೆ ಅಂತ ಹೇಳಿದ್ರೆ, ರಮಾಕಾಂತ್ ಅವರು ಮಾತಾಡ್ತಾರೆ. ಎಲ್ಲರೂ ಅಲ್ಲಿದ್ದವರು ಎಲ್ಲರೂ ನಿಮಗೆ ನಿಮ್ಮ ಕೇಳೋ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಅದೊಂಥರ ಮಜವಾಗಿರುತ್ತೆ. ಯಾಕಂದರೆ ನೇರ ಮಾತು, ಆ ಸಂವಾದ ಅದೇ ಮಜಾ ಕೊಡುವಂಥ ಸಂಗತಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇದು ಮನಸ್ಸಿನ ಪಿಸುಮಾತು ಅಂತಲೇ, ಅಂದರೆ ಮನಸ್ಸಿಗೆ ತಾಗುವಂಥ ಒಂದು ಮ್ಯಾಗಝೀನು. ಇಲ್ಲೆಲ್ಲೂ ಬರೀ ನಿಮಗೆ ಒಂದು ಕತೆ ಬಂತು, ಒಂದು ಕವನ ಬಂತು, ಅಲ್ಲಿಗೆ ಮುಗಿದೋಯ್ತು, ಆ ಥರ ಇಲ್ಲ. ತುಂಬ ನಾಗಲೇ ಹೇಳಿದಾಗೆ ತುಂಬ ವಿಭಿನ್ನವಾಗಿಂಥ ಸಬ್ಜೆಕ್ಟ್ಗಳನ್ನು, ಸೈಕಾಲಜಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಇದರೊಳಗಡೆ ಇರುತ್ತೆ. ಆಮೇಲೆ ಅತ್ತೆ ಸೊಸೆ ಬಗ್ಗೆ ಇರ್ಬೋದು, ಅಥವಾ ಮಕ್ಕಳು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಅಥವಾ ಮಕ್ಕಳನ್ನ ಅಪ್ಪ ಅಮ್ಮ ಹೇಗೆ ಪೋಷಣೆ ಮಾಡಬೇಕು, ಬೆಳೆಸಬೇಕು, ಆ ಥರದ್ದೆಲ್ಲ ಒಂದಿಷ್ಟು ಮನಮುಟ್ಟೋ ಹಾಗೆ. ಮತ್ತು ಗೊತ್ತಿಲ್ಲದೆ ಇರೋವಂಥದ್ದು ಏನೂ ಇಲ್ಲ ಅಂತ ಅಲ್ಲ, ಆದರೆ ಗೊತ್ತಿರೋದನ್ನೇ ಬೇರೆ ರೂಪದಲ್ಲಿ ಹೇಳಿ ಮನಸ್ಸಿಗೆ ತಾಗುವಂಥ ಲೇಖನಗಳಿರ್ತವೆ. ಅದನ್ನು ನಾನು ಇಲ್ಲಿ ಧೈರ್ಯವಾಗಿ ಹೇಳ್ಕೊಬಲ್ಲೆ. ಸೊ ಹಾಗಾಗಿ ಬನ್ನಿ ಅಂತ ಹೇಳ್ತೀನಿ. ಇದರಲ್ಲಿ ಹರಟೆ ಹೊಡೆಯೋಣ, ಒಂದಿಷ್ಟು ತಮಾಷೆ ಮಾಡೋಣ, ಒಂದು 3 ಗಂಟೆಗಳ ಕಾಲ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಬಾರ್ದು, ಹಾಗೆ ಈ ಸಂಭ್ರಮನ ನಾವು ಆಚರಿಸೋಣ ಅಂತ ಹೇಳ್ತಾ, ಅದ್ರ ಜೊತೆಗೆ ನೀವು ತೆರೆಯ ಹಿಂದಿನ ಹೀರೋಗಳನ್ನು ನೋಡೇ ಇರಲ್ಲ. ತೆರೆ ಹಿಂದೆ ಎಷ್ಟೋ ಕೆಲಸ ಮಾಡ್ತಾ ಬಂದಿರ್ತಾರೆ. ಯಾರಿವರು ಅಂತ ಕಾಡ್ತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಅವ್ರು ಗೊತ್ತಿದೆ, ಆದರೆ ಅವ್ರ ಮುಖ ನೀವು ನೋಡಿಲ್ಲ. ಸೊ ಅಂಥವ್ರು ಕೂಡ ಇಲ್ಲಿ ಬರ್ತಾರೆ. ಅದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ನಾನು ಈಗಲೇ ಹೇಳಲಾರೆ. ಅದನ್ನು ಅಲ್ಲೇ ಬಂದು ವೀಕ್ಷಿಸಿದ್ರೆ ಅದು ಇನ್ನೂ ಮಜಾ ಕೊಡುತ್ತೆ. ಅಂಥ ಎಲಿಮೆಂಟ್ಸ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಸಮಾರಂಭ, ಒಂದು ಫಂಕ್ಷನ್ನು, ಭಾಷಣ ಇಷ್ಟೇ ಅಲ್ಲ, ಇದರಲ್ಲಿ ತುಂಬ ಮಜಲುಗಳಿರ್ತವೆ, ತುಂಬ ಮಜಾ ಇರುತ್ತೆ. ಸೊ ಎಲ್ಲ ಒಂದೊಂದು ಘಳಿಗೆಯಲ್ಲೂ ನೀವು ಎಂಜಾಯ್ ಮಾಡ್ತೀರಿ. ಮತ್ತು ಕೂತಿದ್ದ ಜಾಗದಲ್ಲಿ ಎದ್ದು ಹೋಗದೇ ಇರೋ ಅಂಥ ಕಾರ್ಯಕ್ರಮವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಹೇಗೆ ಆಗುತ್ತೆ ಅನ್ನೋದನ್ನು ಭರವಸೆ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಬೆಂಬಲ ಇದ್ದರೆ ಮಾತ್ರ ಇದೆಲ್ಲವುದೂ ಸಾಧ್ಯ. ನಿಮ್ಮ ನಿರೀಕ್ಷೆಯಲ್ಲಿ ಸದಾ ಓಮನಸೆ ಕುಟುಂಬ ಮತ್ತು ಭಾವನಾ ಬೆಳಗೆರೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಬನ್ನಿ, ನನ್ನ ಹರಿಸಿ ಆಶೀರ್ವಾದ ಮಾಡಿ. ನಮಸ್ಕಾರ.